ಇತ್ತೀಚೆಗಷ್ಟೇ ಆದಂತಹ ಒಂದು ನಂದಕಿಶೋರ್ ಅವ್ರ ಮೇಲೆ ಆಪಾದನೆ ಬಂತು. ಸೊ ಆ ಒಂದು ವಿವಾದದಲ್ಲಿ ನಿಮ್ಮ ಹೆಸರು ಕೂಡ ಕೇಳಿ ಬಂತು. ಅಂದರೆ ಇವರು ತರುಣ್ ಸುಧೀರ್ ಅವರ ಗಮನಕ್ಕೂ ಇತ್ತು ಅನ್ನುವಂಥದ್ದು ಶಬರೀಶ್ ಅವ್ರ ಹೇಳಿಕೆ ಆಗಿತ್ತು. ಸೊ ನಿಮ್ಮ ಗಮನಕ್ಕೆ ಬಂದಾದ್ಮೇಲೆ ಯಾವ ರೀತಿ ಒಂದು ಹೇಳಿಕೆ ಕೊಟ್ಟರೆ ಎಲ್ಲಿವರೆಗೂ ಅದನ್ನು ಸ್ಟಾಪ್ ಮಾಡಿದ್ರು? ಇಲ್ಲಮ್ಮ, ಅವರು ನನಗೆ ಯಾವಾಗ ಇವರು ಮೀಡಿಯಾಗೆ ಬಂದರು ಅದು ಕೆಲವೇ ದಿನಗಳ ಮುಂಚೆ ನನಗೆ ಹೇಳಿದಷ್ಟೇ. ಗಮನಕ್ಕೆ ತಂದಿದ್ದು ಅಂದರೆ ಅದು ಇನ್ಫಾರ್ಮೇಷನ್. ಈಗ ಒಂದು ಸೈಡ್ ಅಷ್ಟೇ ನೀವು ಕೇಳಿದ್ದೀರ. ನಂದ ಅವರು ಬಂದು ನಾನು ಒಂದು ಪ್ರೆಸ್ ಮೀಟ್ ಇಟ್ಟು ಮಾತಾಡ್ತೀನಿ ಅಂತ ಹೇಳಿದ್ದೇನೆ. ಆ ವರ್ಷನೂ ಕೇಳೋಣ, ಅವಾಗ ನಮಗೆಲ್ಲ ಗೊತ್ತಾಗುತ್ತೆ. ಇವತ್ತು ಎಲ್ಲರಿಗಿಂತ ಮೇಲ್ಗಡೆ ಒಂದು ಲೀಗಲ್ ಸಿಸ್ಟಮ್ ಅಂತ ಇರುತ್ತೆ. ಸೊ ಯಾರಿಗೋದು ಒಂದು ನ್ಯಾಯ ಸಿಗುತ್ತೆ. ಯಾರು ಸರಿ ಇದ್ದಾರೆ ಯಾರು ತಪ್ಪಿದೆ ಅಲ್ಲಿ ಡಿಸೈಡ್ ಆಗುತ್ತೆ. ಅಲ್ಲ, ಗೊತ್ತಿಲ್ಲದಿರೋ ವಿಷಯ ನಾನು ಹೆಂಗೆ ಹೇಳೋಕ್ಕಾಗತ್ತೆ? ಈಗ ಅವ್ರು ಕೊಡಬೇಕಾದ್ರೂ ನನಗೆ ಗೊತ್ತಿಲ್ಲ, ಇವ್ರು ಇಸ್ಕೊಂಡಿದ್ದಾರಾ ಅಂತಲೂ ಗೊತ್ತಿಲ್ಲ. ನಂದ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟರು, ನಾನು ಬರ್ತೀನಿ ಇದೇ ಥರ ನಾನು ಕೂತ್ಕೊಂಡು ಮಾತಾಡ್ತೀನಿ. ಅವ್ರು ಬಾಂಬೆಲಿ ಶೂಟಿಂಗ್ ಮಾಡ್ತೀರಂತ ನನಗೆ ಗೊತ್ತದು. ಸರಿ, ಮೋಹನ್ ಲಾಲ್ ಅವ್ರ ಫಿಲಮ್ ನಡೀತಾ ಇದೆ, ಅಲ್ಲಿ ಶೂಟಿಂಗ್ ಮಾಡ್ತೀರೋ ಅಂತ ಗೊತ್ತು ನನಗೆ. ಸೊ ಬಹುಶಃ ಅವ್ರು ಬಂದ ಮೇಲೆ ಅವರೇ ಇದಕ್ಕೆ ಕೂತ್ಕೊಂಡು ಕ್ಲಾರಿಟಿ ಕೊಡ್ತಾರೆ. ಸೊ ಇದು ಒಂದು ಪರ್ಸ್ನಲ್ ವಿಷಯ ಅಲ್ಲಮ್ಮ, ಇದು ಯಾವುದೋ ಬೇರೆ ಏನೋ ಆಗಿದ್ರೆ ಗೊತ್ತಿರೋದು. ಪರ್ಸ್ನಲ್ ಇಬ್ಬರು ವ್ಯಕ್ತಿಗಳ ನಡುವೆ ನಡೆದಂಥ ಒಂದು ವಿಷಯ. ಸೊ ಹಾಗಾಗಿ ನಾನು ತುಂಬ ಕಮೆಂಟ್ ಮಾಡೋಕ್ಕಾಗಲ್ಲ. ಕಾಟೇರ ನಂತರ ಏನು ಮಾಡ್ತಿದ್ರು ಅನ್ನುವಂಥದ್ದು, ಸಿನಿಮಾಗಳಲ್ಲಿ ಯಾವ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದೀರಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇತ್ತು. ಜೊತೆಗೆ ಶೋಗಳಲ್ಲಿ ಸಹ ಕಾಣಿಸ್ಕೊಳ್ತಾ ಇದ್ರಿ. ಏನು ಉತ್ತರ ಕೊಡ್ತೀರಾ? ಏಳುಮಲೆ ಟೈಟಲ್ ಟೀಸರ್ ಲಾಂಚ್ ಆಗಿದೆ. ಅದೇ ಏನು ಮಾಡ್ತಿದ್ರಿ ಅಂದರೆ ಈ ಸಿನಿಮಾ ಪ್ರಿಪ್ರೇಷನ್ಸಲ್ಲಿದ್ವಿ, ಒಂದು ಪ್ರೊಡಕ್ಷನ್ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಕಳೆದ ಒಂದು 6 ತಿಂಗಳಿಂದ ಇದರಲ್ಲಿ ಬ್ಯುಸಿ ಆಗಿದ್ದೆ ಅಷ್ಟೇ. ತುಂಬ ಬ್ಯುಸಿ ಆಗಿಬಿಟ್ಟು ಮನೆಗೆ ಹೋಗ್ತಿಲ್ಲ ಅಂತ ಸೋನಲ್ ಅವರು ಕಂಪ್ಲೇಂಟ್ ಮಾಡಿದ್ರು. ಅದು ಅವ್ರಿಗೆ ಇವಾಗ ಗೊತ್ತಾಗ್ತಿದೆ. ಇದು ನಮ್ಮಮ್ಮ ಕಳೆದ ಒಂದು 15 ವರ್ಷದಿಂದ ನಮ್ಮಮ್ಮ ಕಂಪ್ಲೇಂಟ್ ಮಾಡ್ತಾಯಿದ್ರು. ಈಗ ಅವರು ಇದೇ ಕಂಪ್ಲೇಂಟ್ ಶುರು. ಏನಂದರೆ ಸಿನಿಮಾ ಅಷ್ಟು ಕೆಲಸ ಕೇಳುತ್ತಮ್ಮ, ಅದು ನಾವೇನೋ ಇಂಟೆನ್ಷನಲಿ ಅಂತಲ್ಲ, ಬಟ್ ಆ ಸಿನಿಮಾ ಅಂತ ಅನ್ನೋದೇ ಆ ಕೃಷಿನೇ ಹೆಂಗೆ, ನಾವು ಹೆಂಗೆ ರೈತಾಪಿ ಜನ ಹೆಂಗೆ ಕೆಲಸ ಮಾಡ್ತಾರೋ, ಒಕ್ಕಲ್ತನ ಮಾಡ್ತಾರೋ, ಹಾಗೇನೆ ಕೃಷಿ ಇದು ಒಂದು. ನೀವು ಅಷ್ಟು ಅದಕ್ಕೆ ಪ್ರೀತಿಯಿಂದ ಜೀವ ಕೊಟ್ಟು ಬೆವರು ಸುರಿಸಿದ್ರೆ ಅದು ಖಂಡಿತವಾಗ್ಲೂ ಫಲ ಕೊಡುತ್ತೆ. ಸೊ ಹಾಗಾಗಿ ಹಂಗೆ ಆಗಿರುತ್ತೆ ಅಷ್ಟೇ. ಸ್ನೇಹಿತರಾಗಿ ಒಬ್ಬರನ್ನ ನಂಬಿ ಕೆಲಸ ಕೊಡೋದು ಬೇರೆ, ಆದರೆ ಈ ಒಂದು ಪೊಸಿಷನ್ಗೆ ಡೈರೆಕ್ಷನ್ ಅನ್ನೋವಂಥದ್ದು, ನಾನು ದುಡ್ಡು ಹಾಕ್ಬೋದಾ ಈ ವ್ಯಕ್ತಿ ನಂಬಿ ಅನ್ನೋವಂಥದ್ದು ಬೇರೆ. ಆ ನಂಬಿಕೆ ಹೇಗೆ ಬಂತು ಅಮ್ಮ? ಇವತ್ತೇನು ಆ ಥರದ್ದು ಇವತ್ತು ಕಾಂಟೆಂಟ್ ಅಮ್ಮ, ಪ್ರತಿಭೆ ಯಾರಿಗಿದೆ ಅವ್ರಿಗೆ ಅವಕಾಶ ಸಿಗುತ್ತಮ್ಮ. ಪುನೀತೊಂದು ಏನೋ ಫ್ರೆಂಡು ಇನ್ನೊಂದು ಏನಿಲ್ಲ, ಅವ್ರದ್ದು ಹೀಸ್ ಒಂದು ಅದ್ಭುತವಾದ ಪ್ರತಿಭೆ. ಅದನ್ನು ಅವರು ಬಂದು ಸರ್ ನಾನು ಒಳ್ಳೆ ಪ್ರತಿಭೆ, ನನಗೆ ಕೆಲಸ ಕೊಡಿ ಅಂತ ಕೇಳಿಲ್ಲ. ನನ್ನ ಜೊತೆ ಇದ್ದು ಅವ್ರ ಕೆಲಸನ ತೋರಿಸಿ ಪ್ರೂವ್ ಮಾಡಿ ಅವ್ರು ಶ್ರಮ ಪಟ್ಟು ಇದನ್ನು ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದು ಅವ್ರ ಶ್ರಮ. ಆ್ಯಂಡ್ ಒಂದು ಒಳ್ಳೆ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ನೋ ಆಸೆಗೆ ಕರೆಕ್ಟಾಗಿರೋ ಒಂದು ಸ್ಕ್ರಿಪ್ಟ್ ಬಂದಾಗ ಅದೆರಡು ಒಂದು ಒಟ್ಟಿಗೆ ಟ್ರಾವೆಲ್ ಆಗುತ್ತೆ. ಹಾಗಾಗಿ ಒಂದು ಖುಷಿನಲ್ಲಿ ಮಾಡಿದಂಥ ಒಂದು ಸಿನಿಮಾ ಇದು. ರಾಣಾ ಅವರು ಏಕಲವ್ಯ ಆದಮೇಲೆ ಎಲ್ಲಿ ಕನ್ನಡ ಚಿತ್ರರಂಗದಿಂದ ಮಾಯ ಆಗಿಬಿಟ್ರಾ, ಮದುವೆ ಆಗಿಬಿಟ್ರು, ಸರಿ ಇನ್ನು ಬರ್ತಾರೋ ಇಲ್ಲೋ ವಾಪಸ್ಸು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿತ್ತು. ಜೊತೆಗೆ ಬಂದರೆ ಬೂಮ್ ಮಾಡೋದಾದರೆ ಯಾವ ಪ್ರಾಜೆಕ್ಟ್ ಮೂಲಕ ಬೂಮ್ ಮಾಡ್ತಾರೆ ಅನ್ನೋಂಥದ್ದು, ಜೊತೆಗೆ ಪ್ರೊಡಕ್ಷನ್ ಹೌಸ್ ಯಾವುದು ಅನ್ನೋಂಥದ್ದು ಒಂದು ದೊಡ್ಡ ಕ್ವಶನ್ ಆಗುತ್ತೆ. ಸೊ ಪ್ರೊಡಕ್ಷನ್ ಹೌಸ್ ನಿಮ್ಮದೇ ಅನ್ನೋಂಥದ್ದು ಕನ್ಫರ್ಮ್ ಆದಮೇಲೆ ಎಲ್ಲೋ ಒಂದು ಕಡೆ ಈ ಪ್ರೊಡಕ್ಷನ್ ಹೌಸ್ ಹಾಗಾದರೆ ಕತೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಜನರಿಗೆ ಕನೆಕ್ಟ್ ಆಗುತ್ತೆ ಅನ್ನೋಂಥದ್ದು ಯಾವ ರೀತಿ ಅವರಿಗೆ ಕನೆಕ್ಟ್ ಆಯಿತು, ಅಪ್ರೋಚ್ ಆಯಿತು? ಇಲ್ಲ, ನಮಗೆ ಕ್ಯಾಸ್ಟಿಂಗ್ ಅಂತ ಬಂದಾಗ ರಾಣಾ ಅವರು ತುಂಬ ಆ್ಯಪ್ಟಾಗಿ ಕೂರ್ತಾರೆ ಈ ಪಾತ್ರಕ್ಕೆ ಅಂತಲೇ ಅನಿಸಿದ್ದು. ಯಾಕೆಂದರೆ ನಮಗೆ ತುಂಬ ಒಂದು ಇಮೇಜ್ ಇರುವಂಥ ಸ್ಟಾರ್ ಬೇಡ, ಬಟ್ ಅಗೇನು ಒಬ್ಬ ಪರ್ಫಾರ್ಮರ್ ಬೇಕು. ಈ ಥರದ್ದೆಲ್ಲ ಒಂದು ಎಲಿಮೆಂಟ್ ಇತ್ತು. ನಾನು ಏಕಲವ್ಯಲ್ಲಿ ನೋಡಿದಾಗ ಅಲ್ಲೊಂದು 3 ಶೇಡಲ್ಲಿ ಪಾತ್ರ ಮಾಡಿದ್ದಾರೆ. ಕಾಲೇಜು ಅದಾದಮೇಲೆ ಕಾಲೇಜ್ ಆದಮೇಲೆ ನೆಕ್ಸ್ಟ್ ಒಂದು ಕ್ಲೈಮ್ಯಾಕ್ಸ್. ಒಂದು ಫಸ್ಟ್ ಪಿಕ್ಚರ್ಗೆ ಒಂದು ಹುಡುಗ ಇಷ್ಟೊಂದು ಪೊಟೆನ್ಷಿಯಲಿ ಕೆಲಸ ಮಾಡಿದಾರಲ್ಲ ಅಂತ ನಾನು ಪಿಕ್ಚರ್ ನೋಡಿದಾಗ ಅನಿಸಿತ್ತು ನನಗೆ. ಅದಾದಮೇಲೆ ಇದು ಕ್ಯಾಸ್ಟ್ ಮಾಡುವಾಗ ಪುನೀತಿಗೆ ಅಪ್ರೋಚ್ ಇದು ಸರ್ ಯಾರು ಮಾಡೋಣ ಅಂದರೆ ನಾನು ಆಪ್ಷನ್ಸಲ್ಲಿ ಇದೊಂದು ಹೆಸರು ಹೇಳಿದೆ. ಪುನೀ ಇವ್ರು ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಅನಿಸ್ತಾ ಇದೆ ನೋಡು. ಯಾಕಂದರೆ ನನಗೆ ಅವನೊಬ್ಬ ನಮ್ಮಲ್ಲಿರೋ ಒಬ್ಬ ವ್ಯಕ್ತಿ ಅಂತ ಅನಿಸ್ಬೇಕು ಈ ಕ್ಯಾರೆಕ್ಟ್ರು ಅಂತಂದಾಗ ನಮ್ಗೆ ತುಂಬ ಚೆನ್ನಾಗಿ ಮೌಲ್ಡ್ ಆಗ್ತಾನೆ ಅಂತ ಅನಿಸಿದ್ದು. ಕತೆ ಹೇಳಿದ್ವಿ, ಪ್ರೀತಿಯಿಂದ ಒಪ್ಕೊಂಡ್ರು ಅವರು ಪ್ರಿಯಾಂಕಾ ಇಬ್ಬರಿಗೂ ಒಂದಷ್ಟು ಟ್ರೈನಿಂಗ್ ಅಂತ ಮಾಡಿ, ವರ್ಕ್ಶಾಪ್ಸ್ ಅಂತ ಮಾಡಿ ಅಲ್ಲಿಂದ ನಾವು ಶೂಟಿಂಗ್ ಕರ್ಕೊಂಡ್ಬಂದ್ರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ರಾಣಾ. ಐ ಥಿಂಕ್ ಅವ್ರು ಏಕಲವ್ಯ ಏನು ಮಾಡಿದ್ದಾರೆ ಟೋಟಲ್ ಕಾಂಟ್ರಾಸ್ಟ್ ಈ ಸಿನಿಮಾ ಇದೆ. ಆ್ಯಂಡ್ ಅವ್ರು ಅಷ್ಟೇ ಚೆನ್ನಾಗಿ ಇದನ್ನು ಪ್ರೂವ್ ಮಾಡ್ತಾರೆ. ನೈಜ ಘಟನೆ ಅನ್ನುವಂಥದ್ದು ಹೇಳಿದ್ರಿ, ಯಾವ ಕಾಲಘಟ್ಟದ್ದು ಇದು? 2004 ನಡೆದಂಥ ಒಂದು ನೈಜ ಘಟನೆಮ್ಮ. ಅಂದರೆ ಅದು ನಮಗೆ ನೀವು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ, ಇಷ್ಟು ಪರ್ಸೆಂಟೇಜು ಅಂತ ಲೈನ್ ಎಳೆಯೋಕ್ಕಾಗಲ್ಲ. ಯಾಕಂದರೆ ಓವರಾಲ್ ಆ ಪ್ಲಾಟ್ಫಾರ್ಮಲ್ಲೇ ನಡೀತಾ ಇರುತ್ತೆ. ಆ್ಯಂಡ್ ಇದು ಒಂದು ನೈಟಲ್ಲಿ ನಡೆಯುವಂಥ ಕಥೆ ಆಗಿರೋದ್ರಿಂದ ನೀವು ಡಿವೈಡ್ ಮಾಡೋಕ್ಕಾಗಲ್ಲ, ಇದಿಷ್ಟು ನಿಜ ಇದಿಷ್ಟು ಫಿಕ್ಷನ್ ಅನ್ನೋದನ್ನ ಡಿವೈಡ್ ಮಾಡೋಕ್ಕಾಗಲ್ಲ. ನಿಮ್ಗೆ ಇಡೀ ಸಿನಿಮಾ ಆ ಘಟನೆ ಜ್ಞಾಪಿಸ್ಕೊಂಡೇ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಇದು ಇಡೀ ಸಿನಿಮಾ ಅದೇ ಪ್ಲಾಟ್ಫಾರ್ಮ್ ಮೇಲೆ ನಿಂತಿರುತ್ತೆ. ಈಗ ಹೆಚ್ಚು ಕ್ರೈಮ್ ನಡೆಯೋದೇ ರಾತ್ರಿ ಹೊತ್ತಲ್ಲಿ. ನಿಮ್ಮ ಸಿನಿಮಾ ಚಿತ್ರೀಕರಣ ಆಲ್ಮೋಸ್ಟ್ ಬಹುತೇಕ ಆಗಿರುವಂಥದ್ದು ರಾತ್ರಿ ಹೊತ್ತಲ್ಲೇ. ಏನಾದರೂ ಇದು ಮೆಸೇಜ್ ಕೊಡುವಂಥದ್ದು ಆಗುತ್ತಾ, ಕನ್ವೆ ಆಗುತ್ತಾ ಪ್ರೇಕ್ಷಕರಿಗೆ? ಅಮ್ಮ, ರಾತ್ರಿ ಅಂತ ಅನ್ನೋದು ಏನಂತಂದರೆ ಅದೇ ಒಂದು ಕ್ಯಾರೆಕ್ಟರ್ ಅಮ್ಮ. ಕತ್ಲು ರಾತ್ರಿ ಅಂತ ಅನ್ನೋದೇ ಒಂದು ಕ್ಯಾರೆಕ್ಟರ್, ಒಂದು ಇಂಟೆನ್ಸಿಟಿ ಇರುತ್ತೆ ಯಾವಾಗಲೂ. ಇದೊಂದು ಇಂಟೆನ್ಸ್ ಲವ್ ಸ್ಟೋರಿ ಆಗಿರೋದ್ರಿಂದ ಇದು ಆ ಟೈಮಲ್ಲೇ ಪ್ಲೇಸ್ ಮಾಡಬೇಕು. ಈಗ ನೀವು ರೀಸೆಂಟ್ ಟೈಮ್ಸಲ್ಲಿ ಒಂದಷ್ಟು ಸಿನಿಮಾಗಳು ಯಾವುದು ನಾವು ಕನ್ನಡದಲ್ಲಿ ಮ್ಯಾಕ್ಸ್ ಸುದೀಪ್ ಸರ್ ಮಾಡಿದ್ರು, ಮ್ಯಾಕ್ಸ್ ಒಂದು ನೈಟಲ್ಲಿ ನಡೆಯುತ್ತೆ ನೋಡಿ. ಅಲ್ಲಿ ಸಾಂಗ್ಸ್ ಬೇಡ ನಿಮಗೆ ಅಥವಾ ಹೀರೋಯಿನ್ ಇಲ್ಲ ಅಂತಂದ್ರೆ ನೀವು ಯಾವುದು ಕಂಪ್ಲೇಂಟ್ ಮಾಡಲ್ಲ. ಆ ಇಂಟೆನ್ಸಿಟಿ ಮಾತ್ರ ನಮ್ಗೆ ಇಷ್ಟಪಡ್ತೀವಿ.
ಸೊ ಆ ಥರ ಒಂದು ಇಂಟೆನ್ಸಿಟಿ ಇರುವಂಥ ಒಂದು ಸ್ಕ್ರಿಪ್ಟ್ ಇದು, ಒಂದು ಲವ್ ಸ್ಟೋರಿ, ಅದರಿಂದ ನಡೀತಾ ಇರೋಂಥ ವಿಷಯಗಳು. ಒಂದು ನೈಟ್ ನಿಮಗೆ ಥಿಯೇಟ್ರಲ್ಲಿ ಕೂತಿದ್ರೆ ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಇವ್ರ ಜೊತೆಗೆ ಅಂತ ಅನ್ಸೋ ಥರದ್ದು ಒಂದು ಸಿನಿಮಾ ಆಗತ್ತೆ. ಈಗ ಯಾವುದೇ ಹೀರೋಯಿನ್ನ ಲಾಂಚ್ ಮಾಡಿದ್ರೆ ಸರ್, ಅವರು ಜೀವನ ಪರ್ಯಂತ ನೆನ್ಪಿಟ್ಕೋತಾರೆ, ಯಾರು ನನ್ನ ಲಾಂಚ್ ಮಾಡಿದ್ರು ಇಂಡಸ್ಟ್ರಿಗೆ, ಯಾವ ರೀತಿ ನಾನು ಈ ಒಂದು ಸಕ್ಸಸ್ ದಾರಿನಲ್ಲಿ ಬಂದೆ ಅನ್ನುವಂಥದ್ದು. ಸೊ ಪ್ರಿಯಾಂಕಾ ಅವ್ರಿಗೂ ನೀವು ಕೂಡ ಇನ್ಸ್ಪೈರ್ ಆಗಿರ್ತೀರಾ, ಜೊತೆಗೆ ಒಂದು ಗಾಡ್ ಫಾದರ್ ಅನ್ನೋಕ್ಕಿಂತ ಹೆಚ್ಚಾಗಿ ಆ ಒಂದು ಸ್ಥಾನದಲ್ಲಿ ನೀವು ಇರ್ತೀರಾ ಅನ್ನುವಂಥದ್ದು ನಂಬಿಕೆ. ಇಲ್ಲಮ್ಮ, ಅವ್ರ ಪ್ರತಿಭೆ ಇದೆ, ನಾನು ಅವಕಾಶ ಕೊಟ್ಟಿದ್ದೀನಿ. ನಾನು ಯಾವ ಫೇವರು ಮಾಡಿಲ್ಲ, ಅದು ಯಾರಿಗೂ ನಾವು ಫೇವರ್ ಮಾಡಿಲ್ಲ. ಖಂಡಿತ ಅಲ್ಲೊಂದು ಪ್ರತಿಭೆ, ನಾನು ಯಾರೋ ಒಂದು ಆ ಜಾಗಕ್ಕೆ ಒಬ್ರು ಬರಬೇಕಲ್ಲಮ್ಮ, ನನ್ನ ಸಿನಿಮಾ ಇಲ್ಲ ಅಂದರೆ ಸಿನಿಮಾ ನಡೆಯಲ್ಲ ಅಲ್ವಾ. ಸೊ ಹಾಗಾಗಿ ನನಗೆ ಸಿಕ್ಕಂಥ ಒಂದು ಪ್ರತಿಭೆ, ಓಕೆ ಈ ಹುಡುಗಿನಲ್ಲಿ ಒಂದು ಟ್ಯಾಲೆಂಟ್ ಇದೆ, ಇದು ನಾವು ಚೆನ್ನಾಗಿ ಅದನ್ನು ಉಪಯೋಗಿಸ್ಕೋಬೋದು, ಸಿನಿಮಾಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಅನಿಸಿದಾಗ ನಾನು ಅಪ್ರೋಚ್ ಮಾಡಿದೆ, ಅವ್ರು ಒಪ್ಕೊಂಡು ಮಾಡಿದ್ರು. ಸೊ ನಾನು ಯಾವತ್ತೂ ಯಾರಿಗೆ ಅವಕಾಶ ಕೊಟ್ಟರು ನಾನು ಫೇವರ್ ಅಂತ ಹೇಳಲ್ಲ ಅಮ್ಮ. ಅವ್ರಲ್ಲೊಂದು ಟ್ಯಾಲೆಂಟ್ ಇದೆ, ಅದನ್ನು ನಾವು ಬಳಸ್ಕೊತಾ ಇದೀವಿ ಅಷ್ಟೇ. ಸೊ ಈಗ ಮಹಾನಟಿ ಆ ಶೋ ಹೋಸ್ಟ್ ಆಗಿರೋದ್ರಿಂದ ಎಷ್ಟು ಅಡ್ವಾಂಟೇಜ್ ಆಗ್ತಿದೆ ಸರ್ ನಿಮಗೆ? ನನಗಷ್ಟೇ ಅಲ್ಲಮ್ಮ, ಎಲ್ಲರಿಗೂ ಅಷ್ಟೇ. ಇವತ್ತು ಸೀಸನ್ 1 ಮಹಾನಟಿ ನೀವು ನೋಡಿದ್ರೆ ಅದರಲ್ಲಿ ಎಷ್ಟು ಪ್ರತಿಭೆಗಳು ಇವತ್ತು ಎಲ್ಲ ಕಡೆ ಕಾಣಿಸ್ಕೊತಾ ಇದ್ದಾರೆ. ನಿಮಗೆ ರಿಯಾಲಿಟಿ ಶೋಗಳಲ್ಲಿ ಇದ್ದಾರೆ, ಟೆಲಿವಿಷನ್ ಮಾಡ್ತಿದ್ದಾರೆ, ಸಿನಿಮಾ ಮಾಡ್ತಿದ್ದಾರೆ. ಅಂದರೆ ನಿಮಗೆ ಹುಡುಕೋದಕ್ಕೆ ಒಂದು ಸ್ವಲ್ಪ ಈಸಿ ಆಗೋಯ್ತಲ್ಲಮ್ಮ ಒಂದು ರೂಟು. ನಾನು ಹೇಳ್ತಾ ಇರೋದು ವಿನ್ನರ್ ಒಂದು ಪ್ರಿಯಾಂಕಾ ಆಗಿರ್ಬೋದು, ಆದರೆ ಅದು ಬಿಟ್ಟು 7ರಿಂದ 8 ಜನ ಕಂಟೆಸ್ಟೆಂಟ್ಸು ಇವತ್ತು ವೆರಿ ಬ್ಯುಸಿ, ಟೆಲಿವಿಷನ್ನು, ಸಿನಿಮಾ ಎಲ್ಲದರಲ್ಲೂ. ಅದೇ ಥರ ನಮಗೂ ಬೇಕಾರೋದು. ಸೊ ಹಾಗಾಗಿ ಒಂದು ಅದ್ಭುತವಾದ ಪ್ಲ್ಯಾಟ್ಫಾರ್ಮ್ ಅದು ಮಹಾನಟಿ ಅಂತ ಅನ್ನೋದು. ಸೆಕೆಂಡ್ ಸೀಸನ್ ಕೂಡ ಅಷ್ಟೇ ಅದ್ಭುತವಾಗಿ ಬರ್ತಾ ಇದೆ. ಸರಿ, ಈಗ ಹೊಸಬ್ರು ಯಾರಾದರೂ ಬಂದು ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಸೀರಿಯಸ್ ಆಗೋದಿಲ್ಲ, ಬಟ್ ನಟಿ ರಮ್ಯಾ ಅವರು ಒಗ್ಗಟ್ಟಿಲ್ಲ, ಯೂನಿಟಿ ಇಲ್ಲ ನಮ್ಮ ಇಂಡಸ್ಟ್ರಿನಲ್ಲಿ ಅಂತ ಹೇಳಿರುವಂಥದ್ದು ನಿಜಕ್ಕೂ ಅದು ಲೈಕ್ ಸೌಂಡ್ ಮಾಡುವಂಥ ಸ್ಟೇಟ್ಮೆಂಟು. ಸೊ ಏನು ರಿಯಾಕ್ಟ್ ಮಾಡ್ತೀರಾ? ನಿಮ್ಮ ಪ್ರಕಾರ ಒಗ್ಗಟ್ಟಿದೆಯಾ? ಚಿತ್ರತಂಡದಲ್ಲಿ ಒಗ್ಗಟ್ಟಿರುವುದು, ಆದರೆ ಚಿತ್ರರಂಗದಲ್ಲಿ ಒಗ್ಗಟ್ಟಿದೆಯಾ ಅಂತ? ಅಲ್ಲ, ಎರಡು ಏನು ಡಿಫ್ರೆನ್ಸ್ ಅಂತ ನಂಗೆ ಗೊತ್ತಾಗಿಲ್ಲಮ್ಮ. ಈಗ ಅದೇ ಹೇಳ್ತಿರೋ, ಅದು ಎವ್ರಿ ಇಂಡಿವಿಜುವಲ್ ಒಪಿನಿಯನ್ ಅದು. ರಮ್ಯಾ ಮೇಡಮ್ಗೆ ಅದು ಯಾವ ವಿಷಯದಲ್ಲಿ ಅನಿಸಿದೆಯೋ, ಅವರು ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ, ಅದನ್ನು ನಾವು ತಗೋತೀವಿ. ಅದ್ರದ್ದು ಹಿಂದೆ ಏನದು, ವಾಟ್ ಎಕ್ಸಾಕ್ಟ್ಲಿ ಶಿ ಮೆಂಟ್, ಅಥವಾ ಅವ್ರ ಇಂಟೆನ್ಷನ್ಸ್ ಏನಿತ್ತು, ಅವ್ರಿಗೆ ಏನು ಘಟನೆಗಳಾಗಿರ್ಬೋದು. ಸೊ ಆ ನಿಟ್ಟಿನಲ್ಲಿ ಅವ್ರು ಮಾತಾಡಿರ್ತಾರೆ. ನನಗೆ ಬೇರೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನನಗೆ ಖಂಡಿತವಾಗ್ಲೂ ಎಲ್ಲ ನನ್ನ ಸರೌಂಡಿಂಗ್ಸ್ ಎಲ್ಲ ಒಗ್ಗಟ್ಟಲ್ಲಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್, ನಾನೊಬ್ಬ ಡೈರೆಕ್ಟ್ರು, ನಾನು ಇನ್ನೊಂದು ಡೈರೆಕ್ಟ್ರಿಗೆ ಅವಕಾಶ ಕೊಟ್ಟು ಕೆಲಸ ಮಾಡ್ತಾಯಿದ್ದೀನಿ. ಜಡೇಶ್ ಅಂತ ಒಂದು ಡೈರೆಕ್ಟ್ರು ಅಲ್ಲಿ ಬಂದಿದ್ದಾರೆ, ಗುರುದೇಶ್ ಪಾಂಡೆ ಅಂತ ಒಬ್ಬ ಡೈರೆಕ್ಟ್ರು ಬಂದಿದ್ದಾರೆ, ಪ್ರೇಮ್ ಸರ್ ಅಂತ ಒಬ್ಬ ಡೈರೆಕ್ಟ್ರು ಬಂದಿದ್ದಾರೆ. ನಾನೊಬ್ಬ ಡೈರೆಕ್ಟರ್ ಆದರೆ ನಾನು ಸಪೋರ್ಟ್ ಮಾಡೋಕ್ಕೆ ಅಂತ 5-6 ಜನ ಡೈರೆಕ್ಟರ್ ನಾನು ನೋಡ್ತಿದ್ದೆ. ಇನ್ನೇನು ಇದಕ್ಕಿಂತ ಒಗ್ಗಟ್ಟಬೇಕು, ಹಿಂಗೆ ಹೇಳ್ತಾರೆ ನಾನು. ಸೊ ದೇರ್ ಆರ್ ದೇರ್, ಬಟ್ ಅಗೇನ್ ಗುಡ್ ಬ್ಯಾಡ್ ಎಲ್ಲದರಲ್ಲೂ ಇರುತ್ತೆ. ಒಂದು ಚಿಕ್ಕ ಇನ್ಸಿಡೆಂಟ್ಸ್ಗೆ ಯಾರೋ ಆಗಿರುತ್ತೆ, ಅವ್ರ ಮನಸ್ಸಿಗೆ ಅದು ನೋವಾಗಿರುತ್ತೆ. ಸೊ ಅದು ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತೀರಿ. ಇಟ್ ಈಸ್ ನಾಟ್ ಅ ಸ್ಟೇಟ್ಮೆಂಟ್, ಇಟ್ ಈಸ್ ಹರ್ ಎಕ್ಸ್ಪೀರಿಯನ್ಸ್ ದಟ್ ಶಿ ಈಸ್ ಸೇಯಿಂಗ್. ಸೊ ಬಹುಶಃ ಅದು ನನಗೆ ರಿಸೀವ್ ಮಾಡೋದು ಬೆಟರ್. ನಾವು ಶಿವಣ್ಣ ಸರ್ಗೆ ಪುನೀತ್ ಸರ್ನೇ ನೆನಪು ಮಾಡಿಬಿಟ್ರಿ. ಯಾಕಂತ ಹೇಳಿದ್ರೆ ಒಂದು ನೆಮ್ಮದಿ ನನಗೆ, ಖುಷಿ ನನಗೆ ಪುನೀತ್ ಅಂತ ಹೆಸರು ಕೇಳಿದ ತಕ್ಷಣ. ಸೊ ನಿರ್ದೇಶಕ ಅವರು ಸಹ ಪುನೀತ್ ಅನ್ನುವಂಥ ಹೆಸರು. ಈ ಕಾಂಬಿನೇಷನ್ ಇರ್ಬೋದು ಸರ್, ಕನ್ನಡ ಚಿತ್ರರಂಗದಲ್ಲಿ ಇರ್ಬೋದು, ಪ್ರೇಮ್ ಸರು, ಶಿವಣ್ಣ ಸರು, ಆ ಏಳುಮಲೆ ಟೈಟಲ್ಲು ಎಲ್ಲವೂ ಇವತ್ತು ಕೂಡಿ ಬಂತು ಅಂತಲೇ ಹೇಳ್ಬೋದು. ಏನಮ್ಮ, ನನ್ನ ಅದೃಷ್ಟ ಅದು ಈ ಥರದೊಂದು ಪುನೀತ್ಗೆ ನಾನು ಸಿನಿಮಾ ಮಾಡಬೇಕು ಜೊತೆಗೆ ಅಂತ ಅಂದಿದ್ದಾಗಿರಲಿ, ಏಳುಮಲೆ ಅಂತ ನಿಮಗೆ ಟೈಟ್ಲ್ ಅಂತಿದ್ದಂಗೆ ನನ್ನ ತಲೆಗೆ ಬಂದಿದೆ ಶಿವಣ್ಣ. ಮಲೆ ಮಾದೇಶ್ವರ, ಈಶ್ವರ, ಶಿವ ಎಲ್ಲ ಅದೇನೇ ಇರೋದು. ಆ್ಯಂಡ್ ಅಷ್ಟು ಆ ಸಿನಿಮಾಗಳ ಮುಖಾಂತರ ಮಲೆ ಮಾದೇಶ್ವರ ಬೆಟ್ಟನಾಗಿರಲಿ ಅಥವಾ ಏಳುಮಲೆನಾಗಿರಲಿ ನಮಗೆಲ್ಲ ಮನೆಗೆ ತಲುಪಿಸಿದಂಥ ವ್ಯಕ್ತಿ ಶಿವಣ್ಣ ಅವರು. ಜನ್ಮದ ಜೋಡಿ ಆಗಿರ್ಬೋದು, ಜೋಗಿ ಸಿನಿಮಾ ಆಗಿರ್ಬೋದು. ಸೊ ಅದೆಲ್ಲ ಇದ್ದಾಗ ಸಿನಿಮಾ ಮುಖಾಂತರನೂ ಅವ್ರು ಅಷ್ಟೊಂದು ಅದು ನಮ್ಮನ್ನೆಲ್ಲ ಹತ್ರ ಆಗಿದ್ದಾರೆ. ಅದು ಹಾಗಾಗಿ ಅವ್ರು ಬಿಟ್ಟರೆ ಇನ್ಯಾರು ನನಗೆ ಹೊಳಿಲಿಲ್ಲ ಈ ಟೈಟಲ್ ಲಾಂಚ್ ಮಾಡಿಸೋದಕ್ಕೆ. ಸೊ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ಬಂದು ಅದನ್ನು ಲಾಂಚ್ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಕೂಡ್ಕೊಂಬಂದಿದೆ ಅಮ್ಮ, ಡೇಟು, ಇದು ಅವ್ರು ಬಂದಿದ್ದು ಎಲ್ಲ ಕೂಡ್ಕೊಂಬಂದಿದೆ. ಇದು ಖುಷಿ ಇದೆ ಅಷ್ಟೇ. ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆಗೆ ಏನಾದರೂ ಸ್ಪಿರಿಚುವಲ್ ಮೋಡ್ ಕರ್ಕೊಂಡು ಹೋಗುತ್ತಾ ಸಿನಿಮಾ? ಏನು ಆ ಥರದ್ದೇನು ತುಂಬ ಡೈರೆಕ್ಟಾಗಿ ಯಾವುದೂ ಆ ಥರದ್ದು ಇಲ್ಲಮ್ಮ. ಬಟ್ ಏನು ಅಂತಂದರೆ ನಿಮಗೆ ನಡೀತಾ ಇರೋದು ಆ ಪ್ರಾಂತ್ಯದಲ್ಲಿ ಆಗಿರೋದ್ರಿಂದ ಆ ವೈಬ್ ಇರುತ್ತೆ ನಿಮಗೆ. ಯಾವತ್ತೂ ನೀವು ಒಂದು ಯಾವ ಪ್ರಾಂತ್ಯದಲ್ಲಿದ್ದರೆ ಅದು ಅಷ್ಟು ಮಹತ್ವವಾದ ಸ್ಥಳ ಅಲ್ಲಮ್ಮ ಅದು. ನಿಮಗೆ ಆ ಬಾರ್ಡರ್ ಏನು 7 ಮಲೆ ಇದೆ, 77 ಮಲೆಗಳೇನಿದೆ ಅಲ್ಲ, ಅದೆಲ್ಲನೂ ಅಷ್ಟು ಪವರ್ಫುಲ್ ಪ್ಲೇಸ್ ಅಲ್ವಾ. ಸೊ ಒಂದು ವೈಬ್ ಅಂತೂ ಇದ್ದೇ ಇರುತ್ತೆ ನಿಮಗೆ. ಈಗ ಸರ್ ನೈಟ್ ಹೊತ್ತು ಒಂದು ಶೂಟಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಏನೋ ಒಂದು ಚಾಲೆಂಜಿಂಗ್ ಟಾಸ್ಕ್ ಇದ್ದೇ ಇರುತ್ತೆ. ನಿಮಗೆ ಇದು ಮೋಸ್ಟ್ ಚಾಲೆಂಜಿಂಗ್ ಅನ್ನಿಸ್ತು ಅನ್ನೋದಾದರೆ ಯಾವುದು? ಅಮ್ಮ, ನೈಟಲ್ಲಿ ಶೂಟಿಂಗ್ ಮಾಡೋದಕ್ಕೆ ನಿಮಗೆ ಬರುವಂಥ ಮೊದಲನೇ ಚಾಲೆಂಜ್ ಏನು ಅಂತಂದರೆ ಅದನ್ನ ಹೆಂಗೆ ಕ್ಯಾಪ್ಚರ್ ಮಾಡ್ತೀವಿ ಅಂತ. ಡೇ ಅಲ್ಲಿದ್ದು ಸುಮ್ಮನೆ ಕ್ಯಾಮ್ರಾ ಇಟ್ಟರು ನಿಮ್ಗೆ ಬ್ಯೂಟಿಫುಲ್ ಲೊಕೇಶನ್ ಇದ್ರೆ ಸರ್. ರಾತ್ರಿ ನಿಮ್ಗೆ ಎಷ್ಟು ಅದ್ಭುತವಾದ ಲೊಕೇಶನ್ ಇದ್ರೂ ಕಾಣಿಸಲ್ವಲ್ಲ. ಅದರಲ್ಲೂ ನಮಗೇನಾಗುತ್ತೆ, ಅಕಸ್ಮಾತ್ ನೀವು ಯಾವುದೋ ಸಿಟಿನಲ್ಲಿ ಅಥವಾ ಏನೋ ಈ ಥರ ಮಾಡ್ತಿದ್ರೆ ಅಂದರೆ ಅಲ್ಲಿ ಅವೈಲೇಬಲ್ ಲೈಟ್ಸ್ ಅಂತ ಇರುತ್ತೆ. ಈಗ ನಾನಿಲ್ಲ ರಾತ್ರಿ ಆದರೂ ಕೂಡ ನಿಮ್ಗೊಂದು ಅವೈಲೇಬಲ್ ಲೈಟ್ಸ್ ಇದೆ ಇಲ್ಲೆಲ್ಲ. ನಾನು ಕಾಡಲ್ಲಿ ಶೂಟಿಂಗು ಅಂತಂದರೆ ಏನು ಲೈಟ್ ತರ್ತೀರ ನೀವು? ಸೊ ಇಡೀ ಕಾಡನ್ನ ರಿಯಲಿಸ್ಟಿಕ್ ಆಗಿ ಮಾಡ್ಬೇಕು ನಾವು. ಸೊ ಇಡೀ ಕಾಡ್ ಲಿಟಪ್ ಮಾಡಬೇಕು ಅಂತಂದರೆ ನೀವು ನ್ಯಾಚುರಲಿ ಏನು ಲೈಟ್ ಹಾಕ್ತೀರಾ ಅದಕ್ಕಿಂತ ಇಂಟು 4 ಟೈಮ್ಸ್ ಎಕ್ಸ್ಟ್ರಾ ಲೈಟ್ಸ್ ಆಗುತ್ತೆ. ಅದನ್ನು ಜಡೇಶ್ವರ್ ಮೆನ್ಷನ್ ಮಾಡಿದ್ದು. 3 ಜನರೇಟ್ ಲೈಟ್ ಓಡ್ತಾ ಇದೆ ಅಂತಂದರೆ ಏನೋ ದೊಡ್ಡದಾಗಿ ಸಾಂಗ್ ಮಾಡ್ತಿದ್ದಾರೆ ಏನೋ ಅಂತಲ್ಲ.
ಇಡೀ ಆಂಬಿಯನ್ಸ್ ಇಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ತನಕ ಕಾಡು ಕಾಣಿಸ್ಬೇಕಲ್ಲಮ್ಮ. ಇಲ್ಲಾಂದ್ರೆ ನೀನು ಕಾಡಿಗೆ ಹೋಗಿ ಶೂಟಿಂಗ್ ಯಾಕೆ ಮಾಡ್ತೀರಾ? ನಾವೆಲ್ಲೋ ಅಂತ ಅದ್ಭುತವಾದ ಕಾಡಿಗೆ ಹೋಗಿ ಶೂಟಿಂಗ್ ಮಾಡ್ತಿದ್ದೀವಿ ಅಂತಂದರೆ ಅದನ್ನು ತೋರಿಸ್ಬೇಕಲ್ಲ ನಾವು. ಸೊ ಹಾಗಾಗಿ ಅದು ನಮಗೆ ತುಂಬ ಚಾಲೆಂಜಿಂಗ್ ಇತ್ತು. ಅದಕ್ಕೋಸ್ಕರ ನಮಗೆ ಟೈಮ್ ಸ್ವಲ್ಪ ಶೂಟಿಂಗ್ ಎವ್ರಿ ಡೇ 2 ಕಾಲ್ ಶೀಟ್ ಮಾಡಿದ್ದೀವಿ. ಸಾಯಂಕಾಲ 6 ಗಂಟೆ ಶುರು ಆದರೆ ಬೆಳಗ್ಗೆ 6 ಗಂಟೆ ತನಕ ಕಂಟಿನ್ಯೂ ಶೂಟಿಂಗ್ ಮಾಡಿದ್ದೀವಿ ನಾವು. ಸೊ ಹಾಗಾಗಿ ದಟ್ ವಾಸ್ ಮೋರ್ ಚಾಲೆಂಜಿಂಗ್. ಆ್ಯಂಡ್ ನೈಟ್ ಏನಂದ್ರೆ ನಿಮಗೆ ನಮ್ಮ ಬಾಡಿ ಡೇಗೆ ಸೆಟ್ ಆಗಿರುತ್ತೆ, ನೈಟ್ ಮಲಗಿ ಅಭ್ಯಾಸ ಇರುತ್ತೆ. ಅದನ್ನು ಆಪೋಸಿಟ್ ಮಾಡ್ತಾ ಇರ್ತೀವಿ ನಾವು. ರಾತ್ರಿ 12 ಗಂಟೆ 1 ಗಂಟೆ ಮೇಲೆ ಆ ಎನರ್ಜಿ ಇರಬೇಕು ನಿಮ್ಗೆ ಕೆಲಸ ಮಾಡೋದಕ್ಕೆ, ಆಗಲ್ಲ ಅದು. ಸೊ ಫೋರ್ಸ್ಫುಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ, ಅಂದ್ಕೊಂಡ ಸ್ಪೀಡ್ ಇರಲ್ಲ. ನಾವು ಅಷ್ಟೇ ಅಂತಲ್ಲ, ಟೆಕ್ನಿಷಿಯನ್ಸು ಇನ್ನೊಬ್ರು ಮತ್ತೊಬ್ರು ಎಲ್ಲರಿಗೂ ಹಂಗಿರುತ್ತೆ. ಸೊ ಅದನ್ನೆಲ್ಲ ಮೀರಿ ಮಾಡಬೇಕು, ಅದು ದೊಡ್ಡ ಚಾಲೆಂಜ್. ಸೊ ಪ್ರೊಡ್ಯೂಸರ್ ಆಗಿರೋದ್ರಿಂದ ದುಡ್ಡಿನ ಲೆಕ್ಕಾಚಾರದಲ್ಲಿ ಎಷ್ಟು ಸ್ಮಾರ್ಟ್ ಇದ್ದಾರೆ ತರುಣ್ ಅವರು ಅಂತ? ಅಮ್ಮ ನಂಗೆ ಸಿಂಪಲ್, ನಾನು ಡೈರೆಕ್ಷನ್ ಮಾಡಿದಾಗಲೂ ಅದೇ ಫಾಲೋ ಮಾಡಿದ್ದೀನಿ, ಪ್ರೊಡಕ್ಷನ್ ಮಾಡಿದಾಗ ಅದೇ ಫಾಲೋ ಮಾಡಿದ್ದೀನಿ. ಇಟ್ ಈಸ್ ಪ್ಲ್ಯಾನಿಂಗ್ ಕರೆಕ್ಟ್ ಆಗಿದ್ರೆ ದುಡ್ಡು ಕರೆಕ್ಟಾಗಿ ಖರ್ಚಾಗುತ್ತೆ. ಪ್ಲ್ಯಾನಿಂಗ್ ಚೆನ್ನಾಗಿಲ್ಲ ಅಂತಂದರೆ ನೀವು ಏನೇ ಹಿಡಿಯೋಕೆ ಹೋದ್ರೂ ಅದು ವರ್ಕ್ ಆಗಲ್ಲ. ಸೊ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡು ಖರ್ಚಾಗುತ್ತೆ. ಪ್ರಮೋಷನ್ಗೆ ಎಷ್ಟು ದುಡ್ಡು ಎತ್ತಿಟ್ಟಿದ್ದೀರಾ ಸರ್? ಅದು ಎಷ್ಟು ಕೇಳುತ್ತೋ ಅಷ್ಟು ಮಾಡೋದು. ಇವತ್ತು ಪ್ರಮೋಷನ್ನು ದುಡ್ಡಿಂದ ಆಗೋದಲ್ಲ ಅಮ್ಮ, ಕಾಂಟೆಂಟಿಂದ ಆಗುತ್ತೆ. ನೀವು ಒಳ್ಳೆ ಕಾಂಟೆಂಟಿಗೆ ಇಷ್ಟು ದುಡ್ಡು ಇನ್ವೆಸ್ಟ್ ಮಾಡಿದ್ರೂ ತುಂಬ ಅದ್ಭುತವಾಗುತ್ತೆ. ಒಳ್ಳೆ ಕಾಂಟೆಂಟ್ ಇಲ್ಲ ಅಂತಂದರೆ ನೀವು ಎಷ್ಟು ದುಡ್ಡು ಸುರಿದ್ರೂ ಅದು ರೀಚ್ ಆಗಲ್ಲ. ಈಗ ನಾವು ಇಲ್ಲಿ ಓರೇನ್ ಮಾಲ್ ಕೂತ್ಕೊಂಡಿದ್ದೀವಿ, ಇಲ್ಲಿ ನಿಮ್ಗೊಂದು ಸಾಂಗ್ ಕೇಳಿಸ್ತಾ ಇದೆಯಾ, ಬ್ಯಾಂಗಲ್ ಬಂಗಾರಿ ಒಂದು ಸಾಂಗ್ ಕೇಳಿಸ್ತಾ ಇದೆ. ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾವು ಪ್ರಮೋಷನ್ಸ್ ಮಾಡ್ತಿರ್ತಾರೆ. ಬಿಟ್ಟಿದ್ದು 2 ನಿಮಿಷಕ್ಕೆ ನಮ್ಗೆ ಸಾಂಗ್ ಕೇಳಬೇಕು ಅಂತ ಅನ್ಸುತ್ತೆ. ಹಿಟ್ ಸಾಂಗ್ ಅದು, ಎಲ್ಲರೂ ಕನೆಕ್ಟ್ ಆಗ್ತಾರೆ, ಎಲ್ಲರೂ ರೀಲ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದು ವಿತೌಟ್ ಮನಿ ಯು ಕ್ಯಾನ್ ರೀಚ್ ದಿ ಆಡಿಯನ್ಸ್, ದಟ್ ಈಸ್ ಕಾಂಟೆಂಟ್. ಸೊ ನಾಟ್ ನೆಸೆಸರಿ ಎವ್ರಿ ಟೈಮ್ ಯು ನೀಡ್ ಮನಿ. ಇಲ್ಲ ಒಂದು 2 ಪ್ರಶ್ನೆ ಇದೆ ಲಾಸ್ಟು. ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ದರ್ಶನ್ ಅವ್ರ ಜೊತೆಗೆ ಎಲ್ಲಿವರೆಗೂ ಬಂತು, ಮಾತುಕತೆ ನಡೀತಾ ಇದೆ ಹೌದು, ಬಟ್ ಯಾವಾಗ ಶುರು ಮಾಡ್ತೀರಾ ಅಂತ? ಅಲ್ಲ, ಈಗ ಸದ್ಯಕ್ಕೆ ಇವತ್ತು 7 ಮೂಲೆಗೆ ಸೀಮಿತವಾಗಿಡೋಣ ನಮ್ಮ ಪ್ರೆಸ್ ಮೀಟ್ನ. ಅದನ್ನು ಖಂಡಿತವಾಗ್ಲೂ ಹೇಳೋ ಟೈಮಲ್ಲೇ ಅದ್ರ ಬಗ್ಗೆನೇ ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ತರುಣ್ ಸುಧೀರ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾನ್ಸ್ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.